ಗೋಪಾಲ್ ಸರ್ನ ನೀವು ಈ ಪಾತ್ರಕ್ಕೆ ಅವರೇ ಬೇಕು ಅಂತ ಅನ್ಸಿದ್ ಯಾಕೆ? ಯಾವ ತರ ತಗೊಂಡೋಗಿದ್ರೆ? ಯಾಕಂದ್ರೆ ಗೋಪಾಲ್ ಸರ್ ಅಷ್ಟು ಈಸಿ ಅಲ್ಲ ಅಂಡ್ ಅವ್ರು ಸಿಕ್ಕಿದ್ದಾರೆ ನಿಮ್ ಸಿನಿಮಾಗೆ ಅಂತಂದ್ರೆ ಖುಷಿ ವಿಚಾರ. ಸೊ ಅವ್ರನ್ನ ಬಳಸ್ಕೊಂಡು ನಮಗೆ ಎಂಟರ್ಟೈನ್ ಕೊಡೋದು ಇಂಪಾರ್ಟೆಂಟ್ ಆಗುತ್ತೆ. ಹೇಗ್ ಬಳಸ್ಕೊಂಡಿದ್ದೀರಾ ಅಂತ? ಬೇರೆ ಆಕ್ಟರ್ಗೆ ಹೋಗಿದ್ರಂತ ಮೇಡಮ್, ದುಡ್ಡು ಜಾಸ್ತಿ ಕೈ ತುಂಬ ದುಡ್ಡು ಕೊಟ್ಟಿದ್ದಾರೆ, ನನ್ನ ಚೆನ್ನಾಗಿ ನೋಡ್ಕೊಂಡಿದ್ದಾರೆ, ಒಳ್ಳೆ ಎಕ್ಸ್ಪೀರಿಯನ್ಸ್ ಕೊಟ್ಟಿದ್ದಾರೆ, ಒಳ್ಳೆ ಪ್ರಾಸೆಸ್ ಕೊಟ್ಟಿದ್ದಾರೆ. ಮೇಡಮ್, ಒಬ್ಬ ಡೆಬ್ಯೂಟೆಂಟ್ ಆಗಿ ನಾನು ಬರ್ತಾ ಇದ್ದೀನಿ ಅಂತಂದ್ರೆ ಇಟ್ಸ್ ಅ ಬಿಗ್ ರೆಸ್ಪಾನ್ಸಿಬಿಲಿಟಿ. ಏನ್ ತಗೊಂಡ್ಬರ್ತಾರೆ ಅಂತ. ಯಾಕಂದ್ರೆ ಆಸ್ಪೈರಿಂಗ್ ಡೈರೆಕ್ಟರ್ಸು ಹೊಸ ಹೊಸ ಫಿಲಮ್ಗಳು ಬಂದಾಗ್ಲೇನೆ ಇಂಡಸ್ಟ್ರಿ ಏನೋ ಒಂದು ಹೋಪ್ ಅನ್ನೋದನ್ನ ನಾನು ನೋಡ್ಕೊಂಡೇ ಬಂದಿರೋದ್ರಿಂದ ನನಗದು. ಈಗ ನಾನ್ ಬರ್ತಾ ಇದೀನಿ ಅಂತಂದ್ರೆ ನನಗೊಂದು ದೊಡ್ಡ ಕಾನ್ಶಿಯಸ್ ಇರುತ್ತೆ. ಇವಾಗ ನನ್ನ ಕಡೆಯಿಂದ ಟೆಕ್ನಿಕಲಿ ನನ್ಗೆ ಗೊತ್ತು ಮ್ಯಾಮ್, ನಾನು ಒಂದು ಲೆವೆಲ್ಗೆ ತೆಗಿತೀನಿ ಅಂತ. ಬಟ್ ಅದಕ್ಕೆ ತಕ್ಕನಂಗೆ ಯಾರು ಬಂದು ಅದಕ್ಕೆ ಹೆಂಗ್ ಜೀವ ತುಂಬಿಸ್ತಾರೆ ಅಂತ ಬಂದಾಗ ದಟ್ ವಾಸ್ ಅ ಲಾಂಗ್ ಪ್ರಾಸೆಸ್. ಬಟ್ ಇವರೆಲ್ಲ ನನ್ನ ಪಿಕ್ಚರಲ್ಲಿ ಬಂದಾಗ ಐ ವಾಸ್ ಲಾಕ್ಡ್, ಫಿಕ್ಸ್ ಇವ್ರು ಇದಕ್ಕೆ ಅಂತ. ಅದಕ್ಕೆಲ್ಲ ಇನ್ನೊಂದು ಥಾಟೇ ಇಲ್ಲ ಮೇಡಮ್. ಹಂಗಾಗಿದ್ದದು ಆಕ್ಚುಲಿ. ಬಟ್ ಕತೆ ಹೋಗಿ ಹೇಳಿದಾಗ ಸಾರನು ಇಮಿಡಿಯೇಟ್ ಆನ್ ಸ್ಪಾಟ್ ಒಳ್ಳೆ ಪಿಕ್ಚರ್ಗೆ ಹೇಳ್ದಂಗೆನೆ ಸೀನ್ ಬೈ ಸೀನ್ ನಾನು ಹಂಗೆ ಎಕ್ಸ್ಪ್ಲೇನ್ ಮಾಡ್ಕೊಂಡು ಹೋದೆ. ಆ ಪ್ರಾಸೆಸ್ ಅಲ್ಲಿ ಅವ್ರಿಗೆ ಅದು ಅರ್ಥ ಆಯ್ತು. ಅದು ನನಗೆ ಮೇಜರ್ ಕನೆಕ್ಟ್ ಆಯ್ತು. ಆಮೇಲೆ ಸರ್ ಫಾರ್ ದ ಫಸ್ಟ್ ಟೈಮ್ ಅಲ್ಲೊಂದು ಡೈಲಾಗ್ ಹೇಳಿದ್ರು. ಆಕ್ಚುಲಿ ಐ ರಿಮೆಂಬರ್ ದಟ್. ಎಲ್ಲಾ ಪಿಕ್ಚರಲ್ಲೂ ಪೇಜ್ಗಳ ಗಟ್ಟಲೆ ಒಂದಷ್ಟು ಡೈಲಾಗ್ ಕೊಡ್ತಾರೆ. ನನಗೆ ಖುಷಿ ಅನ್ಸಿದ್ದು ಏನು ಅಂತಂದ್ರೆ ನಿಮ್ ಪಿಕ್ಚರಲ್ಲಿ ಡೈಲಾಗ್ ಕಡಿಮೆ ಇದೆ, ಆಮೇಲೆ ಎಷ್ಟು ಬೇಕೋ ಅಷ್ಟೇ ಇದೆ ಅಂತ ಹೇಳಿದ್ರಲ್ಲ ಅದು. ಬಟ್ ಈ ಸಿನಿಮಾ ಇಟ್ಸ್ ನಾಟ್ ಅಬೌಟ್ ಎವ್ರಿಥಿಂಗ್ ವಿ ಆರ್ ಟೆಲಿಂಗ್ ಥ್ರೂ ದ ಡೈಲಾಗ್ಸ್ ಆರ್ ಸಮಥಿಂಗ್. ಇದು ವಿಜುವಲ್ ಇಂಪ್ಯಾಕ್ಟ್ ಕೊಡುವಂತ ಸಿನಿಮಾ. ವಿಜುವಲಿನೇ ಕತೆ ಹೇಳುತ್ತೆ ಮೇಡಮ್. ಆಕ್ಚುಲಿ ಮಾತು ಕಡಿಮೆ ಕೆಲಸ ಜಾಸ್ತಿ ತರ ಸಿನಿಮಾ ಮಾಡೋದು ಆ ತರ ಇರುತ್ತೆ. ಸರ್, ಒಂದು ವೇಳೆ ಇದರಲ್ಲಿ ಒಂದು ಸೈಂಟಿಫಿಕ್ ಇದನ್ ಮಾಡ್ತಾರಲ್ಲ, ಒಂದು ಎಕ್ಸ್ಪೆರಿಮೆಂಟ್, ಹಂಗೆ ಒಂದು ನಿಮ್ಗೆ ಕಾಡಿಗೆ ಹೋದಾಗ ಒಂದ್ ಯಾವ್ದೋ ಹೋಗಿ ನಿವಾಸ ಸಿಕ್ಕಿ ನೀವು ಜೀವನ ಪೂರ್ತಿ ಏನು ಆಗ್ದಂಗೆ ಇರೋ ತರ ಸಿಕ್ಬಿಟ್ಟಿದ್ರೆ ಏನ್ ಮಾಡ್ತಿದ್ರಿ ಸರ್? ಅಂದ್ರೆ ಸಿಕ್ಬಿಟ್ಟು ಏನಾದ್ರು ಅದು ಸಿಕ್ಕಿದ್ರೆ, ಅದೇ ಆ ಹೂವಿನ ಏನು ಮಧು ಸಿಕ್ಕಿದ್ರೆ ಏನ್ ಮಾಡ್ತಾ ಇದ್ರಿ ಸರ್ ನೀವು ರಿಯಲ್ ಆಗಿ? ಅಂದ್ರೆ ಅದು ವರದ ತರ ಕುಡಿಯೋದು, ಅದೇ ಇಮ್ಮೋರ್ಟಲ್ ಆಗ್ತಾರಲ್ಲ ಸರ್ ನಮ್ಮ ಫಿಲಮ್ ಅಲ್ಲಿ, ಅದು ಕುಡಿದ್ರೆ ಆತರ ನಿಮ್ಗೆ ಬೇರೆ ರಿಯಲ್ ಆಗಿ ಸಿಕ್ಕಿದ್ರೆ ಗ್ರೀನ್ 1, ಗ್ರೀನ್ 2, ಗ್ರೀನ್ 3 ಸಿನಿಮಾನೇ ಮಾಡ್ಕೊಂಡು ಹೋಗ್ತಾ ಇದ್ರಿ ಹೌದು ಸರ್ ಮಾಡ್ತಿದ್ವಿ. ಅಂದ್ರೆ ಇದು ಹೈಪೋಥೆಟಿಕಲ್ ಪ್ರಶ್ನೆಗಳಿಗೆ ಉತ್ತರ ಕೊಡೋದು ಭಾರಿ ಕಷ್ಟ ಮೇಡಮ್. ಕುಡಿದಿದ್ರೆ ಬಹುಶಃ ನಾನು ಶಾರುಖ್ ಖಾನ್ ತರ ಕಾಣಿಸ್ಲಿ ಅಂತ ಟ್ರೈ. ನಂಗೆ ಶಾರುಖ್ ಖಾನ್ ಬಹಳ ಇಷ್ಟ. ಗೊತ್ತಿಲ್ಲ ಸರ್. ಅಂದ್ರೆ ಈಗ ಹೊಸ ಟೀಮ್ ಜೊತೆ ನೀವು ಕೆಲಸ ಮಾಡಕ್ಕೆ ಏನಾದ್ರು ರಿಸ್ಕ್ ಅಂತ ಅನ್ಸುತ್ತಾ ಸರ್? ಯಾಕಂದ್ರೆ ಬೇರೆ ಕಡೆ ಕೆಲಸ ಮಾಡೋದು ಬೇರೆ, ಕಾಡಲ್ಲಿ ಕೆಲಸ ಮಾಡೋದು ಬೇರೆ. ಸೊ ಇವ್ರ ಟೀಮ್ ಜೊತೆ ಕೆಲಸ ಮಾಡ್ಬೇಕಾದ್ರೆ ನಿಮ್ಗೆ ಏನು ಕಷ್ಟ ಅಂತ ಏನಾದ್ರು? ಆಕ್ಚುಲಿ ಈ ಟರ್ಮ್ ಇದೆಯಲ್ಲ, ಹೊಸಬ್ರು ಹಳಬ್ರು, ಅಂದ್ರೆ ನಾನು ಅದನ್ನ ಬಿಲೀವೇ ಮಾಡೋದಿಲ್ಲ, ಸಿಸ್ಟಮ್ ಬಿಲೀವ್ ಮಾಡೋದಿಲ್ಲ. ಆಕ್ಚುಲಿ ಇವ್ರು ಹೊಸಬ್ರು, ಇವ್ರು ಹಳಬ್ರು. ಕಾರಣ ಏನು ಅಂದ್ರೆ ಇವ್ರ ಕಥೆ ಯೋಚನೆ ಮಾಡಿರ್ತಾರೆ, ಇವ್ರ ಕಥೆ ಬರೆದಿರ್ತಾರೆ, ಇವ್ರ ಪಾತ್ರಗಳನ್ನ ಬರೆದಿರ್ತಾರೆ. ಸೊ ಸಿನಿಮಾಗೆ ಅವ್ರ ಹಳಬ್ರು, ಅವ್ರ ಸಿನಿಮಾಗೆ. ನಾನು ಹೊಸಬ, ನಾನು ಅವ್ರ ಸಿನಿಮಾಗೆ, ನಾನು ಅವ್ರ ಪಾತ್ರನೂ ಗೊತ್ತಿಲ್ಲ, ಅವ್ರ ಕಥೆನೂ ಗೊತ್ತಿಲ್ಲ, ಅವ್ರ ಪಿಕ್ಚರಿನ ಇದನ್ನು ಗೊತ್ತಿಲ್ಲ, ನಾನು ಹೊಸಬ. ಸೊ ಈ ಹೊಸಬ ಹಳಬ ಅನ್ನೋ ಟರ್ಮೇ ಇಲ್ಲ. ಸೊ ನಿಮ್ಮ ಪ್ರಶ್ನೆ ಬರ್ತದೆ, ನಾನು ಅದೇ ಹೊಸಬ್ರ ತರ ಕೆಲಸ ಮಾಡೋದು ರಿಸ್ಕ್ ಅಂತ ಏನಿಲ್ಲ ಮೇಡಮ್. ನೀವು ಪ್ರತಿಯೊಬ್ಬ ನಟ ಪ್ರತಿ ಪ್ರಾಸೆಸ್ನ ಎಂಜಾಯ್ ಮಾಡಬೇಕು. ಪ್ರತಿ ಒಂದೊಂದು ಜರ್ನಿ, ಒಂದೊಂದು ಕತೆ ಕೇಳಿದಾಗ ಇವ್ರ ಜೊತೆಗೆ ಒಂದು ಜರ್ನಿ ಮಾಡೋಣ, ಈ ಕತೆ ಕೇಳಿದಾಗ ಇವ್ರ ಜೊತೆಗೆ ಜರ್ನಿ ಮಾಡೋಣ ಅನ್ನುವ ನೋಷನ್ನಲ್ಲೇ ಕೆಲಸ ಮಾಡ್ತಿರ್ತೀವಿ. ಪ್ರಾಸೆಸ್ ಎಂಜಾಯ್ ಮಾಡಬೇಕು ಅನ್ನುವ ಒಂದು ಇದರಲ್ಲಿ ಇದು ಕ್ರಾಫ್ಟ್ ಮಾಡೋದಕ್ಕೆ ಬಂದಿರೋದೇ ಅದಕ್ಕಾರ. ಸೊ ನನಗೆ ಯಾವತ್ತು ರಿಸ್ಕು, ಇವ್ರು ಹೊಸಬ್ರು ಇವ್ರು ಹಳಬ್ರು ಆ ಥರ ಯೋಚನೆ ಮಾಡಲ್ಲ ಮೇಡಮ್ ನಾನು. ಸರ್, ಈಗ ನೀವು ಆಲ್ರೆಡಿ ಬೇರೆ ಬೇರೆ ಪಾತ್ರಗಳಲ್ಲಿ ನಮ್ಮ ಮನಸ್ಸಲ್ಲಿ ಬೇರೆ ತರ ಉಳ್ಕೊಂಡ್ಬಿಟ್ಟಿದ್ದೀರಾ. ಲಾಸ್ಟ್ ಸಿನಿಮಾದಲ್ಲಿ ನಮ್ಗೆ ನೀವು ಚಿಲ್ಲಾಗಿ ಈಗಲೂ ಖುಷಿಯಾಗಿ ಕಾಣಿಸ್ತೀರಾ. ಬಟ್ ಗ್ರೀನ್ ಸಿನಿಮಾ ನೋಡಿದಾಗ, ಯಾಕಂದ್ರೆ ಟ್ರೇಲರ್ ನೋಡಿದಾಗ, ಹೊಸಬ್ರಿಗೆ ನೋಡಿದಾಗ ಒಂದು ಕ್ಲಾರಿಟಿ ಅಂದ್ರೆ ಏನು ನೀವು ಕೊಡಬಹುದು ಅನ್ನೋದು ನಮಗೆ ಗೊತ್ತಾಗಲ್ಲ, ಬಟ್ ಏನೋ ಇದೆ ಅನ್ನೋದು ಅರ್ಥ ಆಗುತ್ತೆ. ಸೊ ನೀವು ನಿಮ್ಮ ಪಾತ್ರ ನಮ್ಗೆ ಹೇಗೆ ಉಳ್ಕೊಳ್ಳುತ್ತೆ ಸರ್ ಮನಸ್ಸಲ್ಲಿ ಈ ಸಿನಿಮಾ ಮೂಲಕ? ಅಲ್ಲ, ನಾನು ಹೇಳೋದು ಕಷ್ಟ ಆಗುತ್ತೆ ಮೇಡಮ್. ಅಂದ್ರೆ ಸಿನಿಮಾ ಅಂದ್ರೆ ಅದೇ ನಾನು ಹೇಳಿದ್ನಲ್ಲ, ಅಂದ್ರೆ ಅವ್ರು ಪ್ರತಿ ಶಾಟ್ ಹೇಳಿದಾಗ್ಲೂ ನಾನು ಅದನ್ನ ಎಂಜಾಯ್ ಮಾಡ್ಕೊಂಡು ಮಾಡಿದ್ದೀನಿ ಅಂತ ನಾನು ಮಾತ್ರ ಹೇಳಬಲ್ಲೆ. ಅದು ಎಷ್ಟು ನೆನಪಲ್ಲಿ ಉಳಿಯುತ್ತೆ ಅನ್ನೋದು ಆಫ್ಟರ್ ಇಂಪ್ಯಾಕ್ಟ್ ಬಗ್ಗೆ ನಾನು ಮಾತಾಡೋದಕ್ಕಾಗಲ್ವಲ್ಲ ಮೇಡಮ್. ಈಗ ನಾನು ಅಡುಗೆ ಮಾಡಿ ನನ್ನ ಅಡುಗೆ ಇಷ್ಟೊತ್ತು 3 ದಿವಸ ನಿಮ್ಗೆ ನೆನಪಲ್ಲಿ ಉಳಿಯುತ್ತೆ ಅಂದರೆ ಎದೋಗಲ್ಲೇ ಅಂತೀರ. ನೀವು ಊಟ ಮಾಡಿದ್ಮೇಲೆ ನಿಮ್ಗೆ ಗೊತ್ತಾಗುತ್ತಲ್ಲ ಎಷ್ಟು ರುಚಿ ಇದೆ, ಎಷ್ಟು ಚೆನ್ನಾಗಿದೆ ಅಂತ. ಸೊ ನೀವು ಹೇಳು,
23ನೇ ತಾರೀಕು, ಅಕ್ಟೋಬರ್ 23ನೇ ತಾರೀಕು ನಾವು ಒಂದು ಅಡುಗೆ ಮಾಡಿದ್ದೀವಿ. ಖಂಡಿತ ಸರ್. ಎಲ್ರಿಗೂ ಬಡ್ಸಕ್ ರೆಡಿ ಎಲ್ಲರೂ ಬಡಿಸೋಕೆ ರೆಡಿ ಇದ್ದೀವಿ. ಎಸ್. ನೀವು ಅದನ್ನ ಊಟ ಮಾಡಿದ್ಮೇಲೆ ನಿಮಗೆ ಎಷ್ಟು ದಿವಸ ನೆನಪಲ್ಲಿ ಉಳಿಯುತ್ತೆ. ನೆಕ್ಸ್ಟ್ ಟೈಮ್ ಸಿಕ್ಕಾಗ ಏನು ಸಾರ್ ಅಂದ್ರೂ ತಗೋಬೇಕು, ಏನು ಸಾರ್ ಅಂದ್ರೂ ತಗೋಬೇಕು.